ನಾರಾಯಣಗೌಡರಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಮತ್ತೆ ಅವರನ್ನ ವಶಕ್ಕೆ ಪಡೆಯಲಾಗಿತ್ತು. ನಾರಾಯಣಗೌಡರನ್ನ ಹಲಸೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೈಲಿಂದ ಕರೆ ತರ್ತಾ ಇದ್ದಾರೆ ಹಲಸೂರು ಗೇಟ್ ಪೊಲೀಸರು. ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಕರವೇ ಅಧ್ಯಕ್ಷರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. 1ನೇ ACMM ಕೋರ್ಟ್ಗೆ ಅದಾದ ಮೇಲೆ ಪೊಲೀಸರು ಅವರನ್ನು ಹಾಜರುಪಡಿಸ್ತಾರೆ. 2020ರಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡರನ್ನ ಈಗ ಮತ್ತೆ ಹಲಸೂರು ಠಾಣೆಯ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಮೊದಲು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅದಾದ ಮೇಲೆ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಕನ್ನಡ ನಾಮಫಲಕಗಳು ಕಡ್ಡಾಯ ಅಂತ ಹೇಳಿ ಆ ವಿಚಾರವಾಗಿ ಹೋರಾಟಕ್ಕೆ ಇಳಿದಂತಹ ಕರವೇ ಬಣ ಆ ಸಂದರ್ಭದಲ್ಲಿ ಸ್ವಲ್ಪ ಪ್ರತಿಭಟನೆಯ ಸ್ವರೂಪ ಬದಲಾಯಿತು. ಅದು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗೋ ಹಂತಕ್ಕೆ ಹೋಯಿತು. ಅದಾದ ಮೇಲೆ ಪೊಲೀಸರು ನಾರಾಯಣಗೌಡರನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು. ಆ ಪ್ರಕರಣ ಮುಗಿತಿದ್ದಾಗೆ ಅಂದರೆ ಬಂದ ನ್ಯಾಯಾಂಗ ಕಸ್ಟಡಿ ಇತ್ತಲ್ಲ, ಅದು ಮುಗಿತಿದ್ದಾಗೆ ಮತ್ತೊಂದು ಪ್ರಕರಣದಲ್ಲಿ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಮುಂದಾದರು. ಈಗ ಹಲಸೂರು ಠಾಣೆಯ ಪೊಲೀಸರು ಮತ್ತೆ ಅವರಿಗೆ ಜಾಮೀನು ಸಿಗ್ತಿದ್ದ ಹಾಗೆಯೇ 2020ರ ಮತ್ತೊಂದು ಪ್ರಕರಣದಲ್ಲಿ ಕರವೇ ನಾರಾಯಣಗೌಡರನ್ನ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಮೆಡಿಕಲ್ ಟೆಸ್ಟ್ ನಂತರ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.